ಫ್ರೆಂಡ್ಸ್, ಒಂದೂರಲ್ಲಿ ಒಬ್ಬ ಅರಸರಿದ್ದಂತೆ. ಆ ಅರಸ ತಮ್ಮ ಸಾಮ್ರಾಜ್ಯದಲ್ಲಿದ್ದಂತಹ ಎಲ್ಲ ಬುದ್ಧಿವಂತ ಮಂತ್ರಿಗಳನ್ನು, ಋಷಿಗಳನ್ನು ಕರೆದು ಅವ್ರ ಹತ್ರ ಒಂದು ವಿಚಾರ ಹೇಳಿದ್ರಂತೆ. ನೋಡಿ, ನೀವು ಎಲ್ಲಿ ಬೇಕಾದರೂ ಹುಡುಕಿ, ಏನು ಬೇಕಾದರೂ ಮಾಡಿ, ನಿಮ್ಮ ಪವಿತ್ರ ಗ್ರಂಥಗಳನ್ನು ತಗೊಳ್ಳಿ ಅಥವಾ ಬರೆದಿರುವಂಥ ಎಲ್ಲ ಪುಸ್ತಕಗಳನ್ನು ಹುಡುಕಿ, ನನಗೆ ಬೇಕಾಗಿರೋದು ಆ ಒಂದು ವಾಕ್ಯ. ಆ ವಾಕ್ಯ ಏನಂತ ಹೇಳಿದ್ರೆ, ಈ ವಾಕ್ಯವನ್ನು ಓದಿದ ತಕ್ಷಣ ನನಗೆ ಬೇಜಾರಾಗಿದ್ದರೆ, ನನ್ನ ಜೀವನದಲ್ಲಿ ಜಿಗುಪ್ಸೆ ಆಗಿದ್ದರೆ, ಆತಂಕ ಇದ್ದರೆ, ಆ ಒಂದು ವಾಕ್ಯವನ್ನು ಓದಿದ ತಕ್ಷಣ ನನಗೆ ಭರವಸೆ ಬರಬೇಕು. ಆ ಒಂದು ವಾಕ್ಯವನ್ನು ಯಾರು ನನಗೆ ಹುಡುಕಿ ಕೊಡ್ತೀರೋ ಅವರಿಗೆ ದೊಡ್ಡ ಸನ್ಮಾನ ಮಾಡ್ತೀನಿ, ಬಹುಮಾನ ಕೊಡ್ತೀನಿ ಅಂತ ಹೇಳಿದ್ರಂತೆ. ಎಲ್ಲರೂ ಕೂಡ ರಾಜರೇ, ಅರಸರೇ ಬಹುಮಾನ ಕೊಡ್ತಾರೆ ಅಂದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ಪವಿತ್ರ ಗ್ರಂಥಗಳನ್ನು ಹುಡ್ಕೊಳ್ಳೋಕ್ಕೆ ಹಾಗೂ ಪುಸ್ತಕಗಳನ್ನು ಹುಡ್ಕಕ್ಕೆ ಹೋದ್ರಂತೆ ಈ ಒಂದು ವಾಕ್ಯವನ್ನು ಕಂಡುಹಿಡಿಯಲಿಕ್ಕೆ. ಇದನ್ನು ಕೇಳ್ತಾ ಇದ್ದಂತಹ ಅಲ್ಲೇ ಆ ಅರಮನೆಯಿದ್ದಂತಹ ಒಬ್ಬ ಭದ್ರತಾ ಸೈನಿಕ ಅರಸನ ಬಳಿ ಹೋಗಿ, ಅರಸರೇ, ರಾಜರೇ, ಏನೋ ನೀವು ಹೇಳ್ತಾ ಇದ್ರಲ್ಲ, ಏನಿದು, ಏನು ನೀವು ಘೋಷಣೆ ಮಾಡಿದ್ದೀರಾ ಅಂತ ಕೇಳಿದಾಗ ರಾಜರು ಮತ್ತೆ ಅವನಿಗೆ ಹೇಳ್ಕೊಡ್ತಾರಂತೆ. ನೋಡಪ್ಪ, ನನಗೆ ಬೇಕಾಗಿರೋದು ಇಷ್ಟೇ. ನನಗೆ ಬೇಜಾರಾದಾಗ, ಜೀವನದಲ್ಲಿ ಒಂದು ಏನೋ ಜಿಗುಪ್ಸೆಗಳಿದ್ದಾಗ ಈ ಒಂದು ವಾಕ್ಯವನ್ನು ಹೋದ ತಕ್ಷಣ ನನಗೆ ಭರವಸೆ ಬರಬೇಕು. ಆ ವಾಕ್ಯವನ್ನು ಯಾರು ನನಗೆ ಕೊಡ್ತಾರೋ ಅವರಿಗೆ ದೊಡ್ಡ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಈ ಒಬ್ಬ ಸೈನಿಕ ಹೇಳಿದ್ರಂತೆ, ಅರಸರೇ, ನಾನು ನಿಮ್ಮ ತಂದೆ ಹತ್ರ ನಾನು ತುಂಬ ವರ್ಷ ಕೆಲಸ ಮಾಡಿದ್ದೀನಿ. ಒಂದು 30 ವರ್ಷಕ್ಕೆ ಮುಂಚೆ ನಿಮ್ಮ ತಂದೆಯ ಬಳಿ ಕೆಲವು ಋಷಿಗಳು ಬಂದರು. ಆ ಋಷಿಗಳನ್ನು ನೋಡ್ಕೊಳ್ಳುವಂತೆ ನಿಮ್ಮ ತಂದೆ ಅರಸರು ನನಗೆ ಆ ಜವಾಬ್ದಾರಿನ ಕೊಟ್ಟರು. ಈ ಋಷಿಗಳನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ನನ್ನನ್ನು ಕಳಿಸ್ಕೊಟ್ರು. 15 ದಿವಸ ಅವ್ರನ್ನ ಚೆನ್ನಾಗಿ ನೋಡಿಕೊಂಡೆ. ಅವರು ಮತ್ತೆ ತಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಅವ್ರನ್ನ ನನ್ನನ್ನು ಕರೆದು ಹೀಗಂತ ಹೇಳಿದರು, ಮಗನೇ, ನೀನು ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದೀಯಾ. ತಾಯಿಗಿಂತ ಹೆಚ್ಚಾಗಿ ನೀನು ಮಮತೆ ತೋರಿಸಿ ನಮ್ಮನ್ನು ನೀನು ನಿನ್ನ ಸೇವೆ ಮಾಡಿ ನೋಡ್ಕೊಂಡಿದ್ಯಾ. ನಿನಗೇನಾದರೂ ಕೊಡಬೇಕು, ನನ್ನ ಹತ್ರ ದುಡ್ಡಿಲ್ಲ, ಬರೆಯೋಕ್ಕೆ ಏನಾದರೂ ತಗೊಂಡು ಬಾ ಅಂತ ಹೇಳಿದ್ರು. ಆಗ ನಾನು ತಂದು ಕೊಟ್ಟೆ. ಆಗ ಏನೋ ಒಂದು ವಾಕ್ಯವನ್ನು ಬರೆದು ಅದನ್ನು ನನ್ನ ಕೈಯಲ್ಲಿ ಕೊಟ್ಟು ಹೀಗಂದರು, ಈ ಒಂದು ಬರೆದಿರುವ ವಿಚಾರವನ್ನು ನಿನ್ನ ಜೀವನದಲ್ಲಿ ಯಾವಾಗ ನಿನಗೆ ನಂಬಿಕೆ ಕಳ್ಕೊಂಡ್ಬಿಡ್ತೀಯೋ, ಜೀವನದಲ್ಲಿ ಏನೂ ಇಲ್ಲ ಅಂತ ನಿನಗೆ ಅನಿಸುತ್ತೋ, ನನ್ನ ಜೀವನದಲ್ಲಿ ಇನ್ಮೇಲೆ ನನಗೆ ಭರವಸೆನೇ ಇಲ್ಲ ಅಂತ ನಿನಗೆ ಅನಿಸುತ್ತೋ, ಆ ದಿನ ಈ ಒಂದು ನಾವು ಬರೆದಿರುವ ಈ ವಾಕ್ಯವನ್ನು ನೀನು ತೆಗೆದು ಓದು, ನಿನ್ನ ಜೀವನಕ್ಕೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಕೊಟ್ಟರು. ಆದರೆ ಅದನ್ನು ನಾನು ತಗೊಂಡೋಗಿ ಒಂದು ಪಾತ್ರೆ ಒಳಗೆ ಇಟ್ಬಿಟ್ಟಿದ್ದೀನಿ ಭದ್ರವಾಗಿ. ಈ 30 ವರ್ಷದಲ್ಲಿ ನಿಮ್ಮ ತಂದೆ ನನಗೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅದರಿಂದ ಆ ಒಂದು ಬರೆದಿರುವ ಆ ಒಂದು ವಸ್ತುವನ್ನು ತೆಗೆದು ಓದಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರಂತೆ. ಆಗ ಅರಸರಿಗೆ ಒಂದು ರೀತಿ ಕುತೂಹಲ ಆಯ್ತಂತೆ. ಹೌದಾ, ಅಂದರೆ ಹೋಗಿ ನೀನು ಹೋಗು, ಮೊದಲು ಅದನ್ನು ತಗೊಂಡು ಬಾ ಅಂತ ಹೇಳಿದ್ರಂತೆ. ಆ ಸೈನಿಕ ಕೂಡ ವೇಗವಾಗಿ ಹೋಗಿ ಆ ಒಂದು ಬರೆದಿರುವಂತಹ ಆ ವಿಚಾರವನ್ನು ತಗೊಂಡು ಬಂದು ಅರಸರ ಹತ್ರ ಕೊಟ್ಟಂತೆ. ಅರಸ ಅದರಲ್ಲಿ ಏನಿದೆ ಅಂತ ಓದಕ್ಕೆ ಹೋದಾಗ ಸೈನಿಕ ಹೇಳಿದಂತೆ, ಅರಸರೇ, ಅದನ್ನು ಮಾಡಕ್ಕೆ ಹೋಗಬೇಡಿ, ಅವರು ಹೇಳಿದ್ದಾರೆ, ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಕಷ್ಟ ಬಂದಾಗ ಮಾತ್ರ, ಜೀವನದಲ್ಲಿ ಎಲ್ಲ ಕಳ್ಕೊಂಡ್ರೆ ಅಥವಾ ನನಗೇನು ಇಲ್ಲ ಅಂತ ಅನಿಸಿದಾಗ ಮಾತ್ರ ನೀವು ಓದಬೇಕಂತ ಹೇಳಿ, ದಯವಿಟ್ಟು ಇವಾಗ ಓದಕ್ಕೆ ಹೋಗಬೇಡಿ ಅಂತ ಹೇಳಿದ್ರಂತೆ. ಆಗ ಅರಸರು ಕೂಡ ಸರಿ ಇರಲಿ ಅಂತ ಹೇಳಿ ಇಟ್ಕೊಂಡ್ರಂತೆ. ಕೆಲವು ವರ್ಷಗಳಾಯಿತು, ಅದನ್ನು ಎತ್ತು ಓದಲೇ ಇಲ್ಲ. ಒಂದು ದಿನ ಇಡೀ ಸಾಮ್ರಾಜ್ಯಕ್ಕೆ ಕಷ್ಟದ ಕಾಲ ಬಂತು. ತನ್ನ ವೈರಿ ರಾಜ ಇಡೀ ಸಾಮ್ರಾಜ್ಯವನ್ನೇ ಕಿತ್ಕೊಳ್ಳುವಂತೆ ಹೋರಾಟದಲ್ಲಿ, ಆ ಒಂದು ಯುದ್ಧದಲ್ಲಿ ಗೆದ್ದು ಈ ಇಡೀ ಸಾಮ್ರಾಜ್ಯವನ್ನೇ ಅವರು ತಗೊಂಡೋಗುವಂತೆ ಆಯ್ತಂತೆ. ಆಗ ಅರಸನಿಗೆ ತುಂಬ ಬೇಜಾರಾಯಿತು. ಇದಂತ ಎಲ್ಲವನ್ನೂ ಕಳ್ಕೊಂಡ, ತನ್ನ ಮನೆತನವನ್ನು ಕಳ್ಕೊಂಡ, ರಾಜ್ಯವನ್ನು, ತನ್ನ ಅರಮನೆಯನ್ನು ಕಳ್ಕೊಂಡ. ಆಗ ವೈರಿಗಳು ಇವನನ್ನು ಹಟ್ಟಿಸ್ಕೊಂಡು ಹೋಗುವಾಗ, ಅರಮನೆಯನ್ನು ಬಿಟ್ಟು ಹೋಗುವಾಗ ಈ ಒಂದು ಬರೆದಿರುವ ವಸ್ತುವನ್ನು ಕೈಯಲ್ಲಿ ತಗೊಂಡು ಓಡ್ತಾ ಇರುವಾಗ ನೋಡಿದ್ರೆ ಎಲ್ಲರವನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಓಡೋಗಿ ಒಂದು ಗುಡ್ಡದ ಮೇಲೆ ನಿಂತ್ಕೊಳ್ತಾನೆ. ಏನು ಕೆಳಗೆ ನೋಡಿದ್ರೆ ದೊಡ್ಡ ಪಾತಾಳ, ಹಿಂದೆ ನೋಡಿದ್ರೆ ವೈರಿಗಳು. ಆಗ ಅವ್ನಿಗೆ ಗೊತ್ತಾಗತ್ತೆ, ಅಷ್ಟೇ ನನ್ನ ಜೀವನ ಆಯಿತು ಅಂತ ಹೇಳುವಾಗ ಅವನಿಗೆ ಜ್ಞಾಪಕ ಬಂತು,
ಈ ಒಂದು ಬರೆದಿರುವ ಒಂದು ವಿಚಾರ ಇದೆಯಲ್ಲ, ಇವತ್ತು ನಾನು ಓದ್ತೀನಿ ಅಂತ ಹೇಳಿ ಅದನ್ನು ಅವನು ಓದಲಿಕ್ಕೆ ಅವನು ತೆರೆದನಂತೆ. ಆಗ ಅದರಲ್ಲಿ ಏನು ಬರೆದಿತ್ತೋ, ಇದು ಕೂಡ ಹಾದು ಹೋಗುವುದು ಎಂದು ಬರೆದಿತ್ತಂತೆ. ಆಂಗ್ಲದಲ್ಲಿ ದಿಸ್ ಟು ವಿಲ್ ಪಾಸ್. ಆಗ ಕಣ್ಮುಚ್ಕೊಂಡು ಆ ವಾಕ್ಯವನ್ನು ಮನಸ್ಸಲ್ಲಿ, ಮಂತ್ರವನ್ನು ಮನಸ್ಸಲ್ಲಿ ನೆನೆಸ್ಕೊಂಡಂತೆ. ಇದು ಕೂಡ ಹಾದು ಹೋಗುವುದು. ಹೌದಾ, ಅಂದರೆ ಈ ಕಷ್ಟನಿಂದ ಬಿಟ್ಟೋಗ್ಬಿಡತ್ತಾ? ಈ ವಾಕ್ಯವನ್ನು ಹೇಳ್ತಾ ಇರುವಾಗ ಅವನಿಗೆ ಒಂದು ಭರವಸೆ ಬಂತಂತೆ. ಇದ್ದಂಥ ಸ್ಥಳದಲ್ಲೇ ಕೂತ್ಕೊಂಡ. ಅವತ್ತು ಅವನಿಗೆ ಏನೂ ಆಗಲಿಲ್ಲ. ವೈರಿಗಳು ಅವ್ರ ಪಾಡಿಗೆ ಹೋದರು. ಬೆಳಗ್ಗೆ ಎದ್ದು ಕೆಳಗೆ ಬಂದಾಗ ಜನರಿಗೆಲ್ಲ ತುಂಬ ಸಂತೋಷ ಆಯ್ತಂತೆ. ಅರಸ್ರೆ, ನೀವು ಸತ್ತೋಗ್ಬಿಟ್ರಿ ಅಂತ ಅಂದ್ಕೊಂಡ್ವಿ, ಆದರೆ ನೀವು ಬದುಕೊಂಡಿದ್ದೀರಾ ಅಂತ ಹೇಳಿ ಅವರು ನಂಬಿಕೆಯಿಂದ ಅವರನ್ನು ಆರೈಸಿದ್ರಂತೆ. ಮತ್ತೆ ಅರಮನೆ ಕಡೆ ಹೋಗಿ ಎಲ್ಲವನ್ನು ಮತ್ತೆ ಪ್ರಯತ್ನಿಸಿ ಮತ್ತೆ ಸಾಮ್ರಾಜ್ಯವನ್ನು ಕೈಯಲ್ಲಿ ತಗೊಂಡಂತೆ ಅರಸ. ಏನು ಈಗ ಮತ್ತೆ ಶಕ್ತಿಯುತವಾಗಿ ಸಂತೋಷದಿಂದ ಇದ್ದಂತೆ. ಈ ಸಂತೋಷವನ್ನು ಅರಮನೆಯನ್ನು ಮತ್ತೆ ಪಡ್ಕೊಂಡ ಕಾರಣ ಒಂದು ದೊಡ್ಡ ಒಂದು ಪಾರ್ಟಿ ಮಾಡಿದ್ನಂತೆ. ಆಗ ಎಲ್ಲ ಜನರು ಸಂತೋಷವಾಗಿದ್ದಾರೆ, ಅರಸನು ಸಂತೋಷವಾಗಿದ್ದಾರೆ. ಆಗ ತುಂಬ ಸಂತೋಷವಾಗಿರುವಾಗ ಈ ಸೈನಿಕ ಮತ್ತೆ ಪಕ್ಕದಲ್ಲಿ ಬಂದು ಹೇಳಿದ್ನಂತೆ, ಅರಸರೇ, ನಿಮ್ಗೊಂದು ವಿಚಾರ ಹೇಳಕ್ಕೆ ಮರ್ತ್ಬಿಟ್ಟೆ. ಅದೇನು ನಾನು ನಿಮ್ಗೆ ಕೊಟ್ಟಲ್ಲ ಬರೆದಿರೋದು, ಅದನ್ನು ನೀವು ದುಃಖದಲ್ಲಿರುವಾಗ ಮಾತ್ರ ಅಲ್ಲ ಓದಬೇಕಾಗಿದ್ದು, ನೀವು ಸಂತೋಷವಾಗಿ, ತುಂಬ ಸಂತೋಷವಾಗಿರುವಾಗಲೂ ಓದಬೇಕಂತ ಆ ಒಂದು ಋಷಿಗಳು ನನಗೆ ಹೇಳಿದ್ರು ಅಂತ ಹೇಳಿದ್ನಂತೆ. ಆಗ ಅವರು, ಹೌದಾ, ಆದರೆ ಬೇರೇನು ಬರೆದಿದೆ ಅಂತ ಹೇಳಿ ಮತ್ತೆ ಹೋಗಿ ಅದನ್ನು ಇನ್ನೊಂದು ಕಡೆ ತಿರುಗಿಸಿ ನೋಡುವಾಗ, ನೀನು ತುಂಬ ಸಂತೋಷವಾಗಿರುವಾಗಲೂ ಕೂಡ ಓದಬೇಕಾಗಿರೋದು ಅದೇ ವಾಕ್ಯ, ಇದು ಕೂಡ ಹಾದು ಹೋಗುವುದು, ದಿಸ್ ಟು ವಿಲ್ ಪಾಸ್. ಆಗ ಆ ಅರಸನಿಗೆ ಅರಿವಾಯ್ತಂತೆ, ಆ ಋಷಿ ಹೇಳಿದ ಮಾತು ಸತ್ಯ. ಜೀವನದಲ್ಲಿ ಎಲ್ಲವೂ ಹಾದು ಹೋಗುತ್ತದೆ. ಹೌದು ಆತ್ಮೀಯರೇ, ನಮ್ಮ ಜೀವನದಲ್ಲಿ ಕಷ್ಟ ಇರಲಿ, ದುಃಖ ಇರಲಿ, ಸಂತೋಷವಿರಲಿ, ಸಕ್ಸಸ್ ಇರಲಿ, ಫೇಲಿಯರ್ ಇರಲಿ, ನಾವು ಯಶಸ್ವಿಯಾಗಿರ್ತೀವೋ ಸೋಲನ್ನು ಕಾಣ್ತೀವೋ, ಒಂದು ಮಾತ್ರ ಸತ್ಯ, ಅದು ಕೂಡ ಹಾದು ಹೋಗುತ್ತದೆ. ಇವತ್ತು ಯಾರಾದರೂ ಈ ಒಂದು ಕಿರುಕಥೆಯನ್ನು ಕೇಳ್ತಾ ಇದ್ದರೆ, ನಿಮ್ಮ ಜೀವನದಲ್ಲಿ ಕಷ್ಟ ಇರ್ತಾ ಇದ್ರೆ, ನೀವು ಕಷ್ಟದಲ್ಲಿದ್ದರೆ, ರೋಗದಲ್ಲಿದ್ದರೆ, ನಂಬಿಕೆಯನ್ನು ಕಳ್ಕೊಂಡಿದ್ರೆ, ಫ್ರೆಂಡ್ಸ್ ಜ್ಞಾಪಕ ಮಾಡ್ಕೊಳ್ಳಿ, ಇದು ಹಾದು ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ. ಏನು ಸ್ವಲ್ಪ ಟೈಮ್ ಆಗುತ್ತೆ, ಕಾಯಿರಿ, ನಿಮಗೆಲ್ಲದು ಒಳ್ಳೆಯದೇ ಆಗುತ್ತೆ. ಎಸ್ ಫ್ರೆಂಡ್ಸ್, ನಂಬಿಕೆಯನ್ನು ಪಡೆಯೋಣ. ಲೆಟ್ಸ್ ಸ್ಪ್ರೆಡ್ ಹೋಪ್. ನಂಬಿಕೆಯನ್ನು ಹಂಚೋಣ. ಈ ದಿನ ನಿಮಗೆ ಒಳ್ಳೆಯದಾಗಲಿ.